ಶುಕ್ರವಾರ ಮತ್ತೆ 3 ಸಿನಿಮಾಗಳು ಬಿಡುಗಡೆ ಆಗ್ತಿದೆ. ನಮಗೆ ಸ್ಕ್ರೀನ್ಗಳನ್ನ ಕರೆಕ್ಟಾಗಿ ಮಾಡಿಕೊಡ್ಬೇಕು, ಅದೇ ಇಂಪಾರ್ಟೆಂಟು. ಆ ಹುಡುಗಿ ಬರ್ದಿರೋದು ತುಂಬ ಮುಖ್ಯ. ನನಗಂತೂ ಅನಿಸ್ತಾ ಇಲ್ಲ. ಅವ್ರು ಮಾತಾಡ್ತಾರೆ, ಅವ್ರ ನೋವುಗಳು ಬೇರೆ. ನನಗಿರೋ ನೋವು ಒಂದೇ, ನನಗೆ ನನ್ನ ಸಿನಿಮಾ ಶೋಗಳು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿಂಗಲ್ ಉಳ್ಕೋಬೇಕು. ಸಿನಿಮಾ ನೀವು ನೋಡಿದ್ದೀರಾ, ಪ್ರವೀಣ ನೋಡಿದ್ದಾರೆ, ಶಿಲ್ಪ ನೋಡಿದ್ದಾರೆ, ಅಣ್ಣನೂ ನೋಡೋರೆ. ನಿಮ್ಮೆಲ್ಲರ ಅಭಿಪ್ರಾಯನೂ ಸಿನಿಮಾ ಬಗ್ಗೆ ಏನಿತ್ತು ಅಂತ ಅವತ್ತು ತುಂಬ ಮುಕ್ತವಾಗಿ ಹೇಳಿದ್ದೀರಾ. ಅಂಥ ಸಿನಿಮಾನ ಉಳಿಸ್ಕೋಬೇಕಾ ಬೇಡವಾ ನೀವು ನಿರ್ಧಾರ ತಗೊಳ್ಳಿ. ನೀವು ಉಳಿಸ್ದೇ ಇದ್ರೆ ನಾವು ಮತ್ತೆ ಸಿನಿಮಾ ಮಾಡೋಕ್ಕೆ ದೇವರೇ ಬರಲ್ಲ. ನಮ್ಮನೆಲ್ಲ ನನ್ನ ತಾಯಿ ನನ್ನ ಭಾಷೆ ನಿಮಗೆ ಪ್ರೀತಿ ಇಲ್ದಿದ ಮೇಲೆ ನನಗೆ ಈ ಸಿನಿಮಾ ಬಗ್ಗೆ ಪ್ರೀತಿನೂ ಹೊಟ್ಟೋಗುತ್ತೆ. ಎಲ್ಲ ನೀವು ಅವತ್ತೆಲ್ಲ ಬಂದು ನೋಡಿದ್ದೀರಾ. ರಕ್ಷಣಾ ವೇದಿಕೆಯವರು ನೀವು ಕೂತಿದ್ರಿ, ಶಿವರಾಮೇಗೌಡರು ಇದ್ದರು, ನಮ್ಮ ಜಗದೀಶ್ ಮಾತಾಡಿದ್ರು, ಮೂರ್ತಿಯವರು ಮಾತಾಡಿದ್ರು, ನಮ್ಮ ಪಿ ಮೂರ್ತಿಯವರು ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ದೀರ. ಸಿನಿಮಾ ನೋಡಿದ್ದೀರಾ, ಖುಷಿ ಪಟ್ಟಿದ್ದೀರಾ, ಎಲ್ಲ ಸಂದೇಶಗಳು ಕೊಟ್ಟಿದ್ದೀರಾ. ಇದಕ್ಕೆ ಮೀರಿ ನನಗೆ ನನ್ನ ಸ್ಕ್ರೀನ್ಗಳು ಉಳಿಸ್ಬೇಕು, ಒಳ್ಳೊಳ್ಳೆ ಪ್ರೈಮ್ ಶೋಗಳು ನನಗೆ ಉಳಿಸ್ಕೊಡ್ಬೇಕು. ಯಾವ ಭಾಷೆ ಸಿನಿಮಾ ಬಂದರೂ ನಾವು ಬೇಡ ಅಂತ ಇಲ್ಲ. ನನ್ನ ಮನೇಲಿ ನನಗೆ ಊಟ ಇಲ್ದಿದ್ಮೇಲೆ ಬೇರೆಯವ್ರಿಗೆ ಊಟ ಯಾಕೆ ಮಾಡಬೇಕು? ಇದೆ ಎಲ್ಲ ಕಡೆನೂ ಚೆನ್ನಾಗಿದೆ. ಎಲ್ಲ ಶೋಗಳು ಒಂದು ಫಸ್ಟ್ ವೀಕ್ ಆದ ತಕ್ಷಣ ಒಂದಷ್ಟು ಶೋಗಳು ಜಾಸ್ತಿನೂ ಆಗಿದೆ. ನಮಗೆ ಆ ಶೋಗಳನ್ನ ಉಳಿಸ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ಬೇಕು. ಅದಕ್ಕೆಲ್ಲರೂ ಧಕ್ಕೆ ಆದರೆ ಭಾಳ ದುಃಖ ಆಗುತ್ತೆ. ಮತ್ತು ನಮ್ಮ ಚೇಂಬರ್ ಬಗ್ಗೆ ನಮ್ಗೆ ಗೌರವ ಹೊಟ್ಟೋಗುತ್ತೆ. ಮಾತು ನಾವು ತುಂಬ ಮಾತು ಕೇಳಿದೀವಿ ಅಧ್ಯಕ್ಷರೇ. ಈ ಸತಿ ಆಗ್ಬೇಕು, ಅದು ನಮ್ಮಿಂದನೇ ಶುರುವಾಗಲಿ. ಇದು ನಿಜವಾಗ್ಲೂ ರಿಕ್ವೆಸ್ಟ್ ಅಲ್ಲ, ಇದು ಆಗ್ರಹನೇ. ಇದು ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ ಉಳಿಬೇಕು ಅಂತ ಅವರೆಲ್ಲರೂ ಒದ್ದಾಡ್ತಾರೆ. ನಾವು ನಮ್ಮ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ನಾವು ಸಿನಿಮಾ ಮಾಡೋ ಥರ ನಾವು ಹೋರಾಡ್ತೀವಿ, ಭಾಷೆ ಉಳಿಸೋಕೆ ಅವ್ರು ಹೋರಾಡ್ತಾರೆ. ನೀವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ನೀವೆಲ್ಲ ಪದಾಧಿಕಾರಿಗಳು ದಯಮಾಡಿ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಬೇಕು. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ, ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟಾಗಿ ಅವ್ರದ್ದು ಸ್ಕೆಡ್ಯೂಲ್ ಆಗಿಬಿಡುತ್ತೆ. ಆಮೇಲೆ ಅವ್ರು ಕಳ್ಳರು ಬೇರೆ ತೋರ್ಸೋಕೆ ಶುರು ಮಾಡ್ತಾರೆ. ಬುಕ್ಕಿಂಗ್ ಆಗ್ಬಿಡುತ್ತೆ ಕೊಡೋಕ್ಕಾಗಲ್ಲ ಅಂತ.